ದೇವರ ನಾಮಕ್ಕೆ ಸ್ತೋತ್ರ. ದೇವರು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವ್ರನ್ನ ಮಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರ ಆಶೀರ್ವಾದ ಮಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ಎಲ್ಲ ರೀತಿಲಿಂತ ವಾಕ್ಯ ಕೇಳಿ ಸ್ವೀಕಾರ ಮಾಡ್ಕೊಂಡವರಿಗೆ, ಆ ವಾಕ್ಯ ಹಿಡ್ಕೊಂಡು ಪ್ರಾರ್ಥನಾ ಮಾಡಿದವರಿಗೆ, ವಾಕ್ಯ ನನಗೆ ಅಂತ ದೇವರ ಮೇಲೆ ನಂಬಿಕೆ ಇಟ್ಟವರಿಗೆ ದೇವರಿಗೆ ಸ್ತೋತ್ರ. ನಿಮಗೆಲ್ಲಾದ್ರಲಿಂತ ದೇವ್ರಿಗೆ ಗೆದ್ದಿಸ್ತಾನ. ಆಮೇಲೆ ಎಲ್ಲಾ ರೀತಿಲಿಂತ ದೇವ್ರಿಗೆ ಗೆದ್ದಿಸ್ತಾನ. ಒಂದು ಬಲ ಕೊಡ್ತಾನ, ಒಂದು ಶಕ್ತಿ, ಶಾಂತಿ, ಸಮಾಧಾನ ಕೊಡ್ತಾನ. ಪ್ರಾರ್ಥನಾ ಮಾಡೋ ಮಕ್ಕಳಿಗೆ ವಾಕ್ಯದ ಮುಖಾಂತರ ದೇವರು ಮಾತಾಡ್ತಾನೆ. ಇವತ್ತ ಪರಮಾತ್ಮ ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಯಾಕಂದ್ರೆ ಪ್ರತಿ ದಿವಸ ದೇವರು ಮಕ್ಕಳಿಗೆ ಮಾತಾಡ್ತಾನ. ದೇವರ ಮಕ್ಕಳು ದೇವರು ಕೂಡ ಮಾತಾಡ್ಲಿಲ್ಲ ಅಂತಂದ್ರೆ ದೇವರು ಬಿಡೋದಿಲ್ಲ. ಅವ್ರ ಮಕ್ಕಳು ಕೂಡ ತಂದೆ ಮಾತಾಡೇ ಆಡ್ತಾನ. ಆಮೇಲೆ ಯಾಕಂದ್ರೆ ಅವ್ರ ಜೊತೆ ದೇವರು ಮಾತಾಡಕ ಅದ್ರ ಸಲಗಾಗಿ ಸಿಲ್ಬೆ ಮೇಲೆ ರಕ್ತ ಸುರಿಸಿ ಬಿಡುಗಡೆ ಕೊಟ್ಟು ಮಾತಾಡ್ತಾನೆ. ಆಮೇಲೆ ಹಲ್ಲೆಲೂಯಾ. ಯಾರು ಕಷ್ಟದಾಗಾರು, ಯಾರು ದುಃಖದಾಗಾರು, ಯಾರು ರೋಗದಾಗಾರು, ಯಾರು ಮಾಟ ಮಂತ್ರದಾಗಾರು, ಯಾರು ಎಲ್ಲಿ ಸಿಗಬಿದ್ದಾರೋ ಅವರಿಗೆ ಬಿಡುಗಡೆ ಕೊಟ್ಟು ತಂದೆ ಅವರೊಟ್ಟಿಗೆ ಮಾತಾಡ್ತಾನ. ಆಮೇಲೆ ಒಂದು ವಾಕ್ಯ ಓದೋಣ. ದೇವ್ರ ನಿಮ್ಮೊಟ್ಟಿಗೆ ಮಾತಾಡ್ತಾನೆ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 27ನೇ ವಚನ. ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನು ವಿಧೇಯವರನ್ನು ಪರಾಮರಿಸಿ ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿ. ಹಲ್ಲೆಲೂಯಾ. ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನು ವಿಧೇಯವರನ್ನು ಪರಾಮರಿಸಿ ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿ. ಆಮೇಲೆ ಹಲ್ಲೆಲೂಯಾ. ಪ್ರಪಂಚದ ಒಂದು ನಮ್ಮ ಒಳಗಡೆ ಇರಬಾರ್ದು. ಲೋಕದ ಆಸೆ ಒಂದಾದ್ರೂ ನಮ್ಮ ಒಳಗಡೆ ಇರಬಾರ್ದು. ಸಂಕಟದಲ್ಲಿ ನೀನು ಬಿದ್ದಿರುವಾಗ, ಪ್ರಾಬ್ಲಮ್ದಾಗ ನೀನು ಸಿಗಬಿದ್ದಿರುವಾಗ, ಸಮಸ್ಯೆದಾಗ ನೀವು ಸಿಗಬಿದ್ದಾಗ ಆದ್ರೂ ಲೋಕದ ಆಲೋಚನೆ ಇಟ್ಕೋಬೇಡ. ದೇವರದು ಒಂದು ಜ್ಞಾನ ವಾಕ್ಯದಲ್ಲಿ, ಪ್ರಾರ್ಥನಾದಲ್ಲಿ ಇಟ್ಕೋ. ಹಲ್ಲೆಲೂಯಾ. ಲೋಕದ ಕಡೆಗೆ ಗಮನ ಕೊಡಬೇಡ, ಲೋಕದ ಆಲೋಚನೆ ಮಾಡಬೇಡ. ಲೋಕ ಇದು ನಿನಗೆ ಒಳಗೆಳ್ಕೊಂತದ. ಎಷ್ಟು ನಿನಗೆ ಒಳಗೆಳ್ಕೊಂತದಂದ್ರೆ ನೀನ್ ಲೋಕದಾಗ ಏನೇನು ನೋಡ್ತಿರ್ತಿದಿ, ಆ ಲೋಕದ ಅನುಸಾರ ನೀನ್ ನಡೀತಿರ್ತ, ಅದ್ರಾಗ ಇಷ್ಟ ಆಗ್ತದ ನಿನಗೆ, ಅದೇ ಬೇಕು ಅನ್ನಿಸ್ತದ. ದೇವರ ವಾಕ್ಯ ಓದೋದ್ರುವಾಗ, ದೇವರು ಕೂಡ ಪ್ರಾರ್ಥನೆ ಮಾಡುವಾಗ ಪರಲೋಕ ತಂದೆ ಕೂಡ ಮಾತಾಡಕ್ ಇಷ್ಟ ಆಗ್ತದ. ವಾಕ್ಯದಾಗ ಬೆಳಕ್ ಇಷ್ಟ ಆಗ್ತದ. ಲೋಕದ ಕಡೆಗೆ ಹೋಗ್ಬೇಡ. ದೇವರು ನನಗ 2 ದಿವಸಲಿಂತ ಹೇಳ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರ. ಒಂದು ಲೋಕದ ಸಲಗಾಗಿ, ಒಂದು ನಮ್ಮ ದೇಶದ ಸಲಗಾಗಿ ಪ್ರಾರ್ಥನೆ ಮಾಡ್ರಕ್ಕ. ನಮ್ಮ ದೇಶದ ದರ್ಶನ ದೇವರು ನನಗ ತೋರಿಸಿದ. ಒಂದು ದೇಶದ ನಮ್ಮ ದರ್ಶನ ದೇವರು ತೋರಿಸುವಾಗ ಭಯಂಕರ ಕಷ್ಟಗಳು. ಎಷ್ಟೋ ಜನರು ಅಳಕತ್ತಾರ. ಬಡ ಜನರು ಬಿ ಅಳಕತ್ತಾರ, ಶ್ರೀಮಂತರು ಬಿ ಅಳಕತ್ತಾರ. ಎಷ್ಟೋ ಜನ ಗೋಳಾಟದಾಗಾರ, ಎಷ್ಟೋ ಜನ ಅಳಕತ್ತಾರ, ಸಂಕಟದಾಗಾರ. 4 ಪೂರ ಎಲ್ಲಾ ಕಡೆಗೆ ಬೆಂಕಿ ಎತ್ತದ, ಓಡಾಕತ್ತಾರ, ರೋಗದಾಗ ಬಿದ್ದಾರ. ನೀರ್ ಕುಡಿಬೇಕಂದ್ರೆ ನೀರಿಲ್ಲ, ಒಂದು ನೀರು ಪೂರ ಅಲ್ಲಿ ಒಂದ್ ಸ್ಥಳದಾಗ ಒಂದು ನೀರ್ ನಿಂತಿದ್ದು ಪೂರ ಹೊಲ್ಸಾಗಿದ್ದು, ಆ ನೀರು ಕುಡಿಯಕತ್ತಾರ. ರೋಗ, ಮೈ ತುಂಬಾ ರೋಗ. ಕಾಪಾಡಿ 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 ಅಂತ, ಉಳಿಸ್ರಿ, ನನ್ನನ್ನು ಉಳಿಸ್ರಿ ಅಂತ ಅನೇಕ ಜನರು, ಯೌವನಸ್ಥರು, ಹೆಣ್ಣು ಮಕ್ಕಳು, ಗಂಡಸು ಮಕ್ಕಳು, ವಯಸ್ಸಾದವರು, ಉಳಿಸ್ರಿ ಉಳಿಸ್ರಿ ಅಂತ ಚೀರ್ತಾ ಗೋಳಾಡ್ತಾ ಅಳಕತ್ತಾರ. ನಾನು ಪ್ರಾರ್ಥನಾ ದರ್ಶನದಾಗ ದೇವರು ತೋರ್ಸಕತ್ತಾನ. ಎಷ್ಟೋ ಕೆಟ್ಟ ಕೆಟ್ಟ ರೋಗಗಳು. ಆ ರೋಗ ಎಂತದಂತಂದ್ರೆ ನೀವು ಮುಟ್ಟಂಗಿಲ್ಲ. ಆ ರೋಗಕ್ಕೆ ನೀನು, ಅವ್ರ ಜನಕ್ಕೆ ಯಾರಿಗೇನ ರೋಗ ಹತ್ಯದಂತಂದ್ರೆ ಅವ್ರಿಗೆ ನೀನು ಮುಟ್ಟಂಗಿಲ್ಲ. ಅಂತ ರೋಗ, ರೊಕ್ಕದ ಸಮಸ್ಯೆಗಳು ಬರ್ತಾವಂತ, ಅನೇಕ ಸಮಸ್ಯೆಗಳು. ನೀವು ಮಾಡಿದ ದುಡಿಮೆ ಸಂಬಳ ಕೂಡ ಬಿ ಒಬ್ಬೊಬ್ರಿಗೆ ಬರಲ್ಲ. 4 ಕಡೆಗೆ ಪೂರ 4 ಕಡೆಗಳಿಂತ ಭಯಂಕರ ಬರಗಾಲ ಬರ್ತದಂತ ನನಗೆ ದೇವ್ರ ದರ್ಶನದಾಗ ತೋರಿಸ್ತಾ ಇದ್ದ. ನಾನು ಪ್ರಾರ್ಥನಾ ಮಾಡ್ತಾ ಇದ್ದ. ಅನೇಕ ಜನ ಅಳುತ್ತಾ ಗೋಳಾಡ್ತಾ, ನೆನ್ಸ್ಕೊಂಡ್ರೆ ಭಯ ಅನಿಸ್ತದ. ಸಂಕಟ ಬರ್ತದ ದೇಶಕ್ಕೆ. ನಮ್ದೇ ಪೂರ ಎಲ್ಲಾ ಕಡೆಗೆ ನೀನು ಬಹಳ ತೊಂದ್ರೆ.
ಒಳ್ಳೆ ಊಟ ಇಲ್ಲ, ಒಳ್ಳೆ ಆಹಾರ ತಿನ್ಬೇಕಂದ್ರೆ ಇಲ್ಲ, ನೀರು ಕುಡಿಯೋಕೆ ಒಳ್ಳೇದು ಒಂದು ಶುದ್ಧ ನೀರು ಕುಡಿಯೋಬಲೇ ಇಲ್ಲ. ಇವಾಗೇನು ನೀವು ದುಡಿತಿದೆ 20 ರೂಪಾಯಿದು ಒಂದು ಬಾಟ್ಲಿ ತಗೊಂಡು ಕುಡಿಬೋದು, ಬರೋ ದಿವಸ ಬಹಳ ಸಂಕಟ. ನೀರು ಕೂಡ ಒಂದು ಶುದ್ಧ ನೀರು ಸಿಗೋದಿಲ್ಲ, ಪೂರ ಬೆಂಕಿನೇ ಬೆಂಕಿ, ಗೋಳಾಟನೇ ಗೋಳಾಟ, ಅಳಾದೇ ಅಳದು, ನಗು ಅಂಬದೇ ಇಲ್ಲ. ದೇವರಿಗೆ ಸ್ತೋತ್ರ. ಮತ್ತೆ ಲಾಸ್ಟಿಗೆ ದರ್ಶನ್ ದೇವ್ರು ತೋರಿಸ್ತಾ ಇದ್ದ, ಯಾರ್ಯಾರೋ ಪ್ರಾರ್ಥನೆದಾಗ ಆರು ಒಂದು ಬೌಂಡ್ರಿ ಕಟ್ಟ್ಯಾನ ದೇವರು, ಒಂದು ಸಣ್ಣ ಗೇಟ್ ತರದನ, ಗೇಟ್ ಬೇಸ್ ಚಿಕ್ಕದಾದ, 4 ಕಡೆಗೆ ಒಂದು ಬೌಂಡ್ರಿ ಅದ. ಬೌಂಡ್ರಿದಾಗ ನಾನು ಕುಂತು ದರ್ಶನದಾಗ ನನಗೆ ದೇವ್ರು ತೋರ್ಸಕತ್ತನ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಾನು ಪ್ರಾರ್ಥನೆ ಮಾಡ್ತಾ ಇರುವಾಗ ಆ 4 ಬೌಂಡ್ರಿದಾಗ ನಾನು ನಮ್ಮ ಅಮ್ಮ ಅವ್ರು ಎಲ್ಲರೂ 2-3 ಪ್ರೇಯರ್ ಮಾಡ್ತಾ ಇದ್ದೀವಿ. ಆ ಪ್ರಾರ್ಥನಾದಾಗ ದೇವ್ರ ದರ್ಶನ ತೋರಿಸ್ತಾ ಇದ್ದ, ಗೇಟ್ ಚಿಕ್ಕದು, ಒಳಗಡೆ ಬರಾಕ ಯಾರು ಒಳಗಡೆ ಬರಾಕ ಆಗ್ತಾ ಇಲ್ಲ, ಯಾರು ಒಳಗಡೆ ಬರಾಕ್ ಒಲ್ಲೆ ಅಂತ ಇದ್ರು. ಯಾರ್ಯಾರು ಬಂದ್ರು ಅವ್ರು ಸೇಫ್ಟಿ ಹಾಕ್ಲಾಕತ್ತಿದ್ರು, ಅವರು ದೇವರು ಕಡೆಗೆ ಅವ್ರಿಗೆ ಉಳಿಸ್ತಾ ಇದ್ದ, ಅವರಿಗೆ ದೇವರು ಸುರಕ್ಷಿತ ಮಾಡ್ತಾ ಇದ್ದ, ಅವ್ರಿಗೆ ಒಳ್ಳೇದಾಗ್ತಾ ಇತ್ತು. ದೇವರಿಗೆ ಸ್ತೋತ್ರ ಅಂತ ನಾನು ಹೇಳಿದೆ. ಯಾಕಂದ್ರೆ ಒಳಗಡೆ ಬಂದವರಿಗೆ ದೇವರು ರಾಜ್ಯಕ್ಕಾಗಿ ತಯಾರಾಗ್ತಾರ, ಅವ್ರಿಗೆ ಈ ಲೋಕದ ಒಂದಾದ್ರ ಕಷ್ಟ ಅವ್ರಿಗೆ ಅಂಟೋದಿಲ್ಲ, ಒಂದಾದ್ರ ಕಷ್ಟ ಅವ್ರ ಮೇಲೆ ಇದಾಗೋದಿಲ್ಲ. ಅನೇಕ ಜನರು ಅಳದು ನನ್ನ ದರ್ಶನದಲ್ಲಿ ನೋಡ್ತಾ ಇದ್ದೆ, ಅನೇಕ ಜನರು ಗೋಳಾಟವನ್ನು ನಾನು ನೋಡ್ತಾ ಇದ್ದೆ. ರೋಗ ರೋಗ ರೋಗ, ಅಳು, ಗೋಳಾಟ, ಊಟ ಇಲ್ಲ, ನೀರಿಲ್ಲ, ಬೆಂಕಿನೇ ಬೆಂಕಿ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ನಾನು ಪ್ರಾರ್ಥನೆ ಮಾಡಿದೆ, ನನ್ನ ಕರ್ತನಾದ ದೇವರೇ ತಪ್ಪಿಸು ತಪ್ಪಿಸು. ಒಂದು ಬೌಂಡ್ರಿ ತೋರಿಸಿದ, 4 ದಿಶದಿಂದ ನಾನು ಅದ್ರೊಳಗೆ ಕುಂತೀನಿ. ಒಂದು ಚಿಕ್ಕ ಗೇಟು, ಒಳಗಡೆ ಬರ್ತಾ ಇರೋ ಜನರಿಗೆ ದೇವರು ಕಾಪಾಡ್ತಾ ಇದ್ದ. ಹಲ್ಲೆಲೂಯಾ. ಈ ಲೋಕದ ಮೇಲೆ ಆಸೆ ಇಟ್ಕೋಬೇಡ ಮಗಳೇ, ದೇವರ ಧ್ಯಾನವನ್ನು ನಿನಗೆ ಇರಬೇಕು, ದೇವರ ವಾಕ್ಯ ಅನುಸಾರವಾಗಿ ನಡಿಬೇಕು ಮಗನೇ. ದೇವರನ್ನು ಪ್ರಾರ್ಥಿಸಬೇಕು, ನೀನು ದೇವರನ್ನು ಕೇಳಬೇಕು. ನನಗೆ ನೀನು ನಿನ್ನ ರಾಜ್ಯಕ್ಕಾಗಿ ತಯಾರು ಮಾಡು ತಂದೆ ಅಂತ. ನೀನು ಲೋಕದ ಆಸೆ ಇಟ್ಕೊಂಡು ನಾನು ವಾರಕ್ಕೊಮ್ಮೆ ಚರ್ಚಿಗೆ ಹೋಗ್ತೀನಿ, ನನಗೆ ಕಾಪಾಡು ಅಂತಂದ್ರೆ ಆತ ನಿನಗೆ ಕಾಪಾಡೋದಿಲ್ಲ. ಯಾಕ್ರಿ ಕಾಪಾಡಲ್ಲ? ನಾನು ಚರ್ಚಿಗೆ ಹೋಗ್ತೀನಿ, ಚರ್ಚಿಗೆ ಹೋದ್ರೆ ಸಾಲದಿಲ್ಲ. ನಾನು ಪ್ರಾರ್ಥನೆ ಮಾಡ್ಬೇಕು, ನೀವು ಪ್ರಾರ್ಥನೆ ಮಾಡ್ಬೇಕು, ನೀವು ವಾಕ್ಯ ಓದಬೇಕು, ದೇವರು ಏನ್ ಹೇಳ್ತಾನೆ ಅದು ಕೇಳಬೇಕು. ದೇವರು ಏನ್ ಹೇಳೋದು ಕೇಳಲಾರ್ದೆ ವಾರಕ್ಕೊಮ್ಮೆ ಚರ್ಚಿಗೆ ಹೋಗ್ತಾನೆ ಇದ್ರೆ ನಿನಗೆ ಬರೋ ದಿವಸ ಸಂಕಟದಾಗ ದೇವರು ಕಾಪಾಡೋದಿಲ್ಲ. ಈ ಲೋಕದ ಆಸೆ ಇಟ್ಕೊಂಡವರು ಪರಲೋಕ ಆಸೆಯನ್ನು ಕಳ್ಕೊಂಡ್ಬಿಡ್ತಾರ, ಪರಲೋಕದ ಆಸೆ ಇಟ್ಕೊಂಡವರು ಈ ಲೋಕದ ಆಸೆಯನ್ನು ಬಿಟ್ಟು ಬಿಡ್ತಾರ. ಹಲ್ಲೆಲೂಯಾ. ನಿನಗೆ ಒಳ್ಳೇದಾಗ್ತದ ಅಂತ ತಿಳ್ಕೊಂಡಿದಿ, ನಿನಗೆ ಬಿಡುಗಡೆ ಆಗ್ತದೆ, ಒಳ್ಳೇದಾಗ್ತದೆ, ಬಿಡುಗಡೆ ಆಗ್ತದೆ. ಬರೋ ಸಮಯವನ್ನು ಮಾತಾಡ್ತಾ ಇದ್ದಾನ, ಬರೋ ಸಮಯ ದೇವರು ಹೇಳ್ತಾ ಇದ್ದಾನೆ. ಸಂಕಟೇ ಸಂಕಟ, ಪ್ರಾಬ್ಲಮೇ ಪ್ರಾಬ್ಲಮ್. ದೇವರ ಸನ್ನಿಧಿಯಲ್ಲಿ ಬೇಡುಕೋ ಮನುಷ್ಯನು ಶುದ್ಧನಾಗಿರ್ಬೇಕು, ದೇವರ ಸನ್ನಿಧಿಯಲ್ಲಿ ಬೇಡುಕೋ ಮನುಷ್ಯನು ಪವಿತ್ರವಾಗಿರ್ಬೇಕು. ದೇವರ ಹತ್ರ ಬರೋ ಮನುಷ್ಯನು ತನ್ನ ಪಾಪವನ್ನು ಅರಿಕೆ ಮಾಡ್ಕೋಬೇಕು. ಹಲ್ಲೆಲೂಯಾ. ಅದು ಏನಿಲ್ಲ, ನಾನು ಗುಟ್ಕಾ ತಿಂತೀನಿ, ಪ್ರಾರ್ಥನೆ ಮಾಡ್ತೀನಿ, ನಾನು ಕುಡಿತೀನಿ, ನಾನು ಚರ್ಚಿಗೆ ಹೋಗ್ತೀನಿ, ನಾನು ಬೀಡಿ ಸೇರ್ತೀನಿ, ಚರ್ಚಿಗೆ ಹೋಗ್ತೀನಿ. ಅಲ್ಲ, ನೀನು ದೇವರ ರಾಜ್ಯಕ್ಕೆ ತಯಾರಾಗೋ ಮನುಷ್ಯನೇ ಅಲ್ಲ. ನೀನು ಗುಟ್ಕಾ ತಿಂದವನು ದೇವರ ಹತ್ರ ಮಾತಾಡಕ್ ಆಗಲ್ಲ. ಬೀಡಿ ಸಿಗರೇಟ್ ಸೇದತ್ತ ಮನುಷ್ಯನು ದೇವ್ರು ಕೂಡ ಮಾತಾಡಕ್ ಆಗಲ್ಲ. ತಂಬಾಕು ತಿಂದತ್ತ ಮನುಷ್ಯನು, ಕುಡಿಯೋ ಮನುಷ್ಯನು ದೇವ್ರು ಕೂಡ ಮಾತಾಡಕ್ ಆಗಲ್ಲ. ಮತ್ತೆ ಯಾರು ಮಾತಾಡ್ತಾರ? ದೇವರ ಇಚ್ಛೆ ತಕ್ಕಂತ ನಡೆದವತಾನೇ ಮಾತಾಡ್ತಾರ. ಈ ಲೋಕದಾಗ ಅನೇಕ ಜನರು ಕುಡಿತಾರ, ತಿಂತಾರ, ಬೀಡಿ ಸೇತ, ಸಿಗರೇಟ್ ಸೇತಾರ. ಅವ್ರು ನೋಡಿ ನಾನು ಮಾಡ್ತೇನಂತಂದ್ರ ಅಲ್ಲ, ನಿನಗೆ ದೇವರ ಒಂದು ಗಿಫ್ಟ್ ಕೊಟ್ಟನಲ್ಲ, ನಿನ್ನ ಕುಟುಂಬಕ್ಕೆ ಒಂದು ದೇವರ ಗಿಫ್ಟ್ ಆಶೀರ್ವಾದ ಕೊಟ್ಟನಲ್ಲ. ಇದೆಲ್ಲ ಚಟದಿಂದ ಬಿಡು ಅಂತ ಹೇಳೇನಲ್ಲ, ನಾನು ನಿನ್ನ ದೇವರು ಅಂತ ಹೇಳೇನಲ್ಲ. ಈ ಲೋಕದಾಗ ಅನೇಕ ಕಷ್ಟಗಳು ಬರ್ತಾವಂತ ದೇವರು ಹೇಳೇನಲ್ಲ. ಇವತ್ತ ಕೂಡ ಅದೇ ಹೇಳ್ತಾ ಇದ್ದಾನೆ, ಮಗನೇ ಮಗಳೇ, ಅನೇಕ ಕಷ್ಟಗಳು ಬರ್ತಾವ. ನೀನು ದೇವರ ರಾಜ್ಯಕ್ಕಾಗಿ ದೇವರಿಗಾಗಿ ಪ್ರಾರ್ಥನೆ ಮಾಡು. ದೇವರ ರಾಜ್ಯವು ನನ್ನ ಜೀವನದಾಗ ದೇವರ ಪರಲೋಕದಲ್ಲಿ ಹೆಂಗ ದೇವರ ಇಚ್ಛೆ ನೆರವೇರೋದು ಈ ಭೂಲೋಕದಲ್ಲಿ ಬಿ ನೆರವೇರ್ಲಿ ಅಂತ. ಹಲ್ಲೆಲೂಯಾ. ಅದು ಬಿಟ್ಟು ನಾನು ಲೋಕದ ಕಡೆಗೆ ಹೋಗ್ತೇನೆ, ನಾನು ಆ ಕಡೆ ಗಮನ ಕೊಡ್ತೀನಿ ಅಂತಂದ್ರೆ ಅಲ್ಲ. ಬಹಳ ಸಂಕಟ ಆದರೆ ದೇವರ ಮಕ್ಕಳೇ, ಬಹಳ ಸಮಸ್ಯೆ ಅದ. ಧೈರ್ಯವಾಗಿರ್ಬೇಕು, ನೀವು ಪ್ರಾರ್ಥನೆ ಮಾಡ್ಬೇಕು. ನೀವು ಹಲ್ಲೆಲೂಯಾ.
ಬಹಳ ಅಂದ್ರೆ ಅಳಾಟ ಗೋಳಾಟ ರೋಗ ಸಮಸ್ಯೆಗಳು ಒಂದ್ರ ಮೇಲೆ ಒಂದು ಬರ್ತಾನೆ ಇರ್ತಾವ. ನೀವು ಅದ್ರಾಗ ಜಯ ಹೊಂದ್ಕೋಬೇಕು. ಬರಗಾಲ ಅಂದ್ರೆ ಬರಗಾಲು, ಬಹಳ ಭಯಂಕರ ಬರಗಾಲ ಬರ್ತಾವ. ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಬೇಕು. ನೀವು ಚೆನ್ನಾಗಿ ಪ್ರಾರ್ಥನೆದಾಗ ಕೂಡಬೇಕು, ದೇವ್ರ ಹತ್ರ ಕೇಳಬೇಕು. ಹಲ್ಲೆಲೂಯಾ. ನೋಡ್ರಿ, ಮೊದಲಿದ್ದಂಗ ಈಗಿಲ್ಲ ಕಾಲ. ಈಗ ನೀ ಏನ್ ಊಟ ಮಾಡ್ತೀವಿ ಅದ್ರಾಗ ಬಿ ಕೆಮಿಕಲ್, ಏನನ ಚಂದ ನೀನು ತಿನ್ನೋಕ್ಲೆ ಇಲ್ಲ. ಈಗೆಲ್ಲಾ ಅದ್ರಾಗ ಕೆಮಿಕಲೇ ಆದ. ಹಲ್ಲೆಲೂಯಾ. ಎಲ್ಲಾ ರೀತಿಲಿಂತ ನಿನ್ನನ್ನು ಒಂದು ರೀತಿಲಿಂತ ಜಯ ಇಲ್ಲ. ದೇವರು ಪ್ರಾರ್ಥನೆ ಮಾಡೋ ಮಕ್ಕಳಿಗೆ ದೇವರು ಜಯ ಕೊಡ್ತಾನ. ನೀವ್ ಹೊಂದ್ಕೊಲ್ಲ ಜಯ, ದೇವರು ನಿಮಗೆ ಹೊಂದಿಸ್ತಾನ. ಹಲ್ಲೆಲೂಯಾ. ನೀವು ಗೆಲ್ಲಕ್ಕಾಗಲ್ಲ, ದೇವರು ನಿಮಗೆ ಗೆದ್ದಿಸ್ತಾನ. ಹಲ್ಲೆಲೂಯಾ. ಯಾಕಂದ್ರೆ ಈ ಲೋಕದಾಗ ಅನೇಕ ಜನರು ಎಲ್ಲ ಕಡೆಗೆ ಶೈತಾನನು ನಾಶ ಮಾಡಕತ್ತಾನ. ದೇವರ ಮಕ್ಕಳು ಪರಮಾತ್ಮನ ಪ್ರಾರ್ಥನೆ ಮಾಡ್ತಾ ಇದ್ರೆ ದೇವರ ಮಕ್ಕಳಿಗೆ ದೇವರು ಗೆಲುವು ಕೊಡ್ತಾನ. ಆಮೇನ್. ಈ ವಾಕ್ಯ ಇವ್ರ ಜೀವನದಾಗ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥಿಸ. ಏಸಪ್ಪ ಸ್ತೋತ್ರ. 1ನೇ ಅಧ್ಯಾಯ 27ನೇ ವಚನ, ಕರ್ತನೇ ಸಂಕಟದಲ್ಲಿ ಬಿದ್ದ ದೇವರನ್ನು ಪರಂಪರಿಸುವ ದೇವರಿಗೆ ಸ್ತೋತ್ರ. ದೋಷವತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿ ಅಂತ ಹೇಳಿದಪ್ಪ. ಈ ಒಳ್ಳೆ ವಾಕ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯದ ಮುಖಾಂತರ ದೇವರ ಮಾತಾಡಿದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರು ಶುದ್ಧರಾಗಿ ನಿರ್ಮಲ ಚಿತ್ತರಾಗಿ ಬದುಕುವಂತೆ ದೇವರು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ದೇವರೇ ರಕ್ತ ನಮ್ಮನ್ನು ಕೊಂಡುಕೊಂಡಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯ ಎಲ್ಲರ ಜೀವನದಲ್ಲಿ ನೆರವೇರಿಸು, ಅದ್ಭುತ ಕಾರ್ಯ ಮಾಡೋ ತಂದೆ ಸ್ತೋತ್ರ. ಹಲ್ಲೆಲೂಯಾ. ಕರ್ತನೇ, ಯೇಸುವಿನ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ, ಪರಲೋಕದ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್.